ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ನನ್ನ ಜೊತೆ ಇದ್ದಾರೆ ನನ್ನ ಕೊಲೀಗ್ ರಂಜಿತ್ ಶಿರಿಯಾರ್. ಸುದ್ದಿಗಳನ್ನ ಗಮನಿಸೋಣ. ಡಿಕೆ ಶಿವಕುಮಾರ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಕೊಟ್ಟಂತಹ ಹೇಳಿಕೆ ಈಗ ನಾನಾ ರೀತಿಯ ಚರ್ಚೆಗೆ ಕಾರಣ ಆಗ್ತಾ ಇದೆ. ಜಗ್ಗೇಶ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ನಟ ಜಗ್ಗೇಶ್ ಕೌಂಟರ್ ಕೊಟ್ಟಿರೋದು. ಸಾವಿನಂಚಿನಲ್ಲಿರೋ ಚಿತ್ರರಂಗಕ್ಕೆ ಬೋಲ್ಟೇ ಇಲ್ಲ, ನೀವು ಟೈಟ್ ಮಾಡಿ ಏನು ಉಪಯೋಗ ಅಂತ ನಟ ಡಿಕೆ ಶಿವಕುಮಾರ್ ಅವರನ್ನ ಪ್ರಶ್ನೆ ಮಾಡಿದ್ದಾರೆ. ಕಲಾವಿದರ ಸಂಘ ನಿಷ್ಕ್ರಿಯಗೊಂಡಿದೆ, ಚಿತ್ರರಂಗದ ಸಮಸ್ಯೆ ಏನು ಅಂತ ನಿಮಗೆ ತಿಳಿಸಿದ್ದೇನೆ. ಸಾವಿನಂಚಿನಲ್ಲಿದೆ ಚಿತ್ರರಂಗ, ಇದಕ್ಕೆ ಬೋಲ್ಟೇ ಇಲ್ಲ, ಇನ್ನ ನೀವು ಟೈಟ್ ಮಾಡಿ ಏನು ಉಪಯೋಗ ಅಂತ ನಟ ಜಗ್ಗೇಶ್ ಪ್ರಶ್ನೆ ಮಾಡಿದ್ದಾರೆ. ಎಕ್ಸ್ನಲ್ಲಿ ರಾಜ್ಯಸಭಾ ಸದಸ್ಯ ಜಗ್ಗೇಶ್ ಈ ರೀತಿ ಪೋಸ್ಟ್ ಮಾಡಿರೋದು. ಕನ್ನಡ ಚಿತ್ರರಂಗದ ವಾಸ್ತವ ಅರಿತು ಉಳಿಯುವಂತೆ ಮಾಡಿ, ಒಗ್ಗಟ್ಟಿನಿಂದ ಒಟ್ಟುಗೂಡುವಂತೆ ಚಿಂತನೆಯ ಚಾವಡಿಯನ್ನ ರಚಿಸಿ. ನಿಮಗೆ ದಿನ ಸಿಗುವ ಕೆಲವರು ಮಾತ್ರ ಚಿತ್ರರಂಗವಲ್ಲ, ಕನ್ನಡ ಚಿತ್ರರಂಗದಲ್ಲಿ ಅನೇಕ ಕಲಾವಿದರಿದ್ದಾರೆ. ಎಲ್ಲರೂ ಕೂಡ ಚಿತ್ರರಂಗದಲ್ಲಿ ಶ್ರಮಿಸುತ್ತಿದ್ದಾರೆ. ನಾಡು ನುಡಿ ಜಲ ಭಾಷೆಯ ಬಗ್ಗೆ ಅರಿವಿದೆ ಅನ್ನೋ ದಾಟಿಯಲ್ಲಿ ಜಗ್ಗೇಶ್ ಮಾತಾಡಿದ. ಎಕ್ಸ್ ಖಾತೆಯಲ್ಲಿ ಜಗ್ಗೇಶ್ ಈ ಎಲ್ಲ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಹೇಳಿದರು, ನಾವು ಹೋರಾಟವನ್ನ ಮಾಡುವ ಸಂದರ್ಭದಲ್ಲಿ ಯಾವ ನಟ ನಟಿಯರು ಬರಲಿಲ್ಲ, ಬರ್ತಾ ಇಲ್ಲ. ನಮಗೆ ಗೊತ್ತಿದೆ ಎಲ್ಲಿ ನಟ್ ಬೋಲ್ಟ್ ಅನ್ನ ಟೈಟ್ ಮಾಡಬೇಕು ಅದನ್ನ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಹೇಳಿದ್ದು. ಏನ್ ಡಿಕೆ ಶಿವಕುಮಾರ್ ಅವರು ರೌಡಿಸಂ ಮಾಡ್ತಾ ಇದ್ದಾರಾ, ಡಿಕೆ ಶಿವಕುಮಾರ್ ಅವರು ಧಮಕಿ ರಾಜಕಾರಣ ಮಾಡ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆಯನ್ನ ಈಗಾಗಲೇ ವಿಪಕ್ಷದ ನಾಯಕರು ಕೇಳ್ತಾ ಇದ್ದಾರೆ. ಈಗ ಜಗ್ಗೇಶ್ ಕೂಡ ಎಕ್ಸ್ ಖಾತೆಯಲ್ಲಿ ತಮ್ಮ ವಿಚಾರವನ್ನ ಈ ರೀತಿ ಹಂಚಿಕೊಂಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಚಂದ್ರಶೇಖರ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್, ಇದು ಚಿತ್ರರಂಗ ಈ ರೀತಿಯ ಹೇಳಿಕೆ ರಾಜಕಾರಣವಾಗಿ ಬದಲಾಗ್ತಾ ಇರೋದು. ಜಗ್ಗೇಶ್ ಅವರು ನೇರವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಹಲವು ಪ್ರಶ್ನೆಗಳನ್ನ ಮಾಡಿರೋದು. ಚಿತ್ರರಂಗ ಅಂತಂದ್ರೆ ಒಬ್ರೋ ಇಬ್ರೋ ಅಲ್ಲ, ಅಥವಾ ದಿನ ನಿಮಗೆ ಯಾರು ಸಿಗ್ತಾರೆ ಅವ್ರು ಮಾತ್ರ ಚಿತ್ರರಂಗ ಅಲ್ಲ, ಎಲ್ಲರೂ ಇದ್ದಾರೆ, ಎಲ್ಲರೂ ಶ್ರಮಿಸ್ತಾ ಇದ್ದಾರೆ, ಅವರನ್ನು ನೋಡ್ಬೇಕು ನೀವು ಅನ್ನೋ ರೀತಿಯಲ್ಲಿ ಮಾರ್ಮಿಕವಾಗಿ ಮಾತಾಡಿದ್ದಾರೆ. ಅದರಲ್ಲಿ ಅವರ ಆಕ್ರೋಶ ಎಷ್ಟಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಏನ್ ಹೇಳ್ತೀರಿ? ಶ್ರೀಪಾದ್ ಪಾಟೀಲ್, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿನ್ನೆಯ ಕಾರ್ಯಕ್ರಮದ ಹೇಳಿಕೆ ಏನಿದೆ, ನಿಜಕ್ಕೂ ಇಲ್ಲೊಂದು ಕಡೆ ಬಹಳಷ್ಟು ತೀವ್ರ ವಿರೋಧಕ್ಕೆ ಕಾರಣವಾಗ್ತಾ ಇರತಕ್ಕಂಥದ್ದು. ಒಂದಂತೂ ಸ್ಪಷ್ಟ, ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಏನಿದೆ, ಪ್ರತಿದಿನವೂ ಕೂಡ ಒಂದಲ್ಲ ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಅದಕ್ಕೆ ಬಹಳಷ್ಟು ವಿರೋಧಗಳು ಸ್ವಪಕ್ಷದಲ್ಲಷ್ಟೇ ಅಲ್ಲ, ಬೇರೆ ಬೇರೆ ಪಕ್ಷದಲ್ಲೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇರ್ತಕ್ಕಂಥ ಬಹಳ ಸೂಕ್ಷ್ಮವಾಗಿ ಗಮನಿಸಬಹುದಾದಂತ ವಿಚಾರ. ನಿನ್ನೆ ನಡೆದಂತ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಕಲಾವಿದರ ಮೇಲೆ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಪ್ರಮುಖವಾಗಿ ಕಾಂಗ್ರೆಸ್ ನಡೆಸಿದಂತ ಪಾದಯಾತ್ರೆ, ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಅಲ್ಲಿ ಯಾವುದೇ ಚಿತ್ರರಂಗದ ಯಾರೂ ಕೂಡ ಬಂದಿಲ್ಲ. ಹಾಗಾಗಿ ನಾನು ನೇರವಾಗಿ ವಿರೋಧಿಸ್ತೇನೆ. ನನಗೆ ಗೊತ್ತು ನಿಮ್ಮನ್ನ ಯಾವ ರೀತಿ ಟೈಟ್ ಮಾಡಬೇಕು, ನಟ್ಟು ಬೋಲ್ಟ್ ಹಾಕಿ ಅನ್ನುವಂಥದ್ದು ವಿಚಾರವನ್ನ ಹೇಳಿದ್ರು. ಅಂದ್ರೆ ನಿಮ್ಗೆ ಶೂಟಿಂಗಿಗೆ, ಸಿನಿಮಾ ಮಾಡ್ಲಿಕ್ಕೆ ಶೂಟಿಂಗಿಗೆ ಒಂದು ಸ್ಥಳಾವಕಾಶ ಬೇಕಾಗುತ್ತೆ, ಅದಕ್ಕೆ ಪರ್ಮಿಷನ್ ಬೇಕಾಗುತ್ತೆ. ಆ ಪರ್ಮಿಷನ್ ಅನ್ನ ಕೊಡುವಂತದ್ದು ನಾವು ಕೊಟ್ರಷ್ಟೇ ನೀವು ಸಿನಿಮಾವನ್ನ ಮಾಡ್ಲಿಕ್ಕೆ ಸಾಧ್ಯ, ಇಲ್ಲದೆ ಹೋದ್ರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಸಿನಿಮಾ ಮಾಡ್ಲಿಕ್ಕೆ ಆಗಲ್ಲ ಅನ್ನುವಂತ ಅರ್ಥದಲ್ಲಿ ಹೇಳೋ ಮೂಲಕ ನಿಮ್ಮನ್ನ ನಾನು ಎಲ್ಲಿ ಟೈಟ್ ಮಾಡಬೇಕು, ನಿಮ್ಮನ್ನ ಎಲ್ಲಿ ನಾನು ಇಡಬೇಕು ಅನ್ನೋ ನನಗೂ ಗೊತ್ತಿದೆ, ಸರ್ಕಾರದಿಂದ ನಾನು ಮಾಡ್ತೀನಿ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ರು. ಇದು ಬಹಳಷ್ಟು ತೀವ್ರ ವಿರೋಧಕ್ಕೆ ಕಾರಣವಾಗಿದೆ. ಅನೇಕ ನಟ ನಟಿಯರು ಟ್ವೀಟ್ ಅನ್ನ ಮಾಡೋ ಮೂಲಕ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ನಟ ಜಗ್ಗೇಶ್ ಅವರು ನೇರವಾಗಿ ವಾಸ್ತವಿಕ ಅಂಶವನ್ನ ಹೇಳಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರು, ಅಂದ್ರೆ ಅಣ್ಣವರು ಮಾಡಿದಂತ ಒಂದು ಕಲಾವಿದರ ಸಂಘ ಇವತ್ತು ನಿಷ್ಕ್ರಿಯಗೊಂಡಿದೆ. ಅಲ್ಲಿ ಚುನಾವಣೆಯೇ ನಡೆದಿಲ್ಲ. ಹೀಗಾಗಿ ಕಲಾವಿದರ ಸಂಘ ಇದ್ದು ಇಲ್ಲದಂತಾಗಿದೆ. ಅದರ ಜೊತೆಯಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮದ ಇನ್ವಿಟೇಷನ್ ಕೊನೆಯ 1 ಗಂಟೆ ಕಾರ್ಯಕ್ರಮ ಇದೆ ಅನ್ನುವಂತ ಸಂದರ್ಭದಲ್ಲಿ ಬಂದು ತಲುಪಿದೆ. ಹೀಗಿರುವಾಗ ನಾವು ಯಾವುದೇ ಕಾರ್ಯಕ್ರಮಕ್ಕೂ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ. ಈ ರೀತಿಯಾದಂತಹ ಸರ್ಕಾರದ ನಡವಳಿಕೆ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಕಲಾವಿದರು ಕೂಡ ಒಗ್ಗಟ್ಟಾಗದೇ ಇರುವಂತ ಪರಿಸ್ಥಿತಿ ಬಂದಿದೆ. ಚುನಾವಣೆ ನಡೀತಾ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಒಂದು ಕಮಿಟಿಯನ್ನ ಮಾಡಿ, ಕಮಿಟಿಯಲ್ಲಿ ಕಲಾವಿದರು, ನಿರ್ಮಾಪಕರು ಮತ್ತು ಪತ್ರಕರ್ತರು ಇರುವಂತಹ ಒಂದು ಕಮಿಟಿಯನ್ನ ಮಾಡಿ ಅಲ್ಲಿ ಒಂದಷ್ಟು ಚರ್ಚೆಗಳಾಗಬೇಕು. ಈ ಚರ್ಚೆ
ಚರ್ಚೆಯಿಂದ ಒಂದು ಔಟ್ಕಮ್ ಬರುತ್ತೆ. ಸೊ ಎಲ್ಲ ಒಗ್ಗಟ್ಟು ಯಾವ ರೀತಿ ಇರಬೇಕು ಮತ್ತು ಏನೆಲ್ಲ ಕಾರ್ಯಕ್ರಮಗಳನ್ನ ಯೋಜನೆ ರೂಪಿಸಬೇಕು ಅನ್ನೋದ್ರ ಬಗ್ಗೆ ನಟ ಜಗ್ಗೇಶ್ ಸ್ಪಷ್ಟಪಡಿಸಿದ್ದಾರೆ. ಸೊ ಅದ್ರ ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಒಂದಷ್ಟು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ ಇದ್ರ ಜೊತೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೀವು ಈ ರೀತಿಯಾದಂತಹ ಒಂದು ಸಂದೇಶ ಏನ್ ಕೊಟ್ಟಿದ್ದೀರಾ, ನಟ್ಟು ಬೋಲ್ಟ್ ಟೈಟ್ ಮಾಡ್ತೀವಿ ಅನ್ನೋದು ಇದು ಸರಿಯಾದ ನಡೆಯಲ್ಲ. ಇದರಿಂದ ಕಲಾವಿದರ ಮನಸ್ಸಿಗೆ ನೋವಾಗುತ್ತೆ. ಸೊ ಈ ರೀತಿಯಾದಂತಹ ಹೇಳಿಕೆಯಿಂದ ಸರ್ಕಾರದ ನಡೆಗೂ ಕೂಡ ಕುಂದು ಉಂಟಾಗುತ್ತೆ. ಸೊ ಹೀಗಾಗಿ ನಿಮ್ಮ ಹೇಳಿಕೆಯನ್ನು ವಾಪಸ್ ತೆಗೆದುಕೊಳ್ಳಿ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನೋಡೋದಾದ್ರೆ ಈ ನಿನ್ನೆ ಡಿಸಿಎಂ ಡಿ ಕೆ ಶಿವಕುಮಾರ್ ಕೊಟ್ಟಂತ ಒಂದು ಹೇಳಿಕೆ ಏನಿದೆ ಬಹಳಷ್ಟು ತೀವ್ರ ವಿರೋಧಕ್ಕೂ ಕೂಡ ಕಾರಣವಾಗಿದೆ. ಅನೇಕ ರಾಜಕಾರಣಿಗಳು ಕೂಡ ಈ ಒಂದು ವಿಚಾರಕ್ಕೆ ಬಹಳಷ್ಟು ವಿರೋಧವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ಚಂದ್ರಶೇಖರ್ ಮಾಹಿತಿಗಾಗಿ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ನನ್ನ ಜೊತೆ ಇದ್ದಾರೆ ನನ್ನ ಕೊಲೀಗ್ ರಂಜಿತ್ ಶಿರಿಯಾರ್. ಸುದ್ದಿಗಳನ್ನ ಗಮನಿಸೋಣ. ಡಿಕೆ ಶಿವಕುಮಾರ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಕೊಟ್ಟಂತಹ ಹೇಳಿಕೆ ಈಗ ನಾನಾ ರೀತಿಯ ಚರ್ಚೆಗೆ ಕಾರಣ ಆಗ್ತಾ ಇದೆ. ಜಗ್ಗೇಶ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ನಟ ಜಗ್ಗೇಶ್ ಕೌಂಟರ್ ಕೊಟ್ಟಿರೋದು. ಸಾವಿನಂಚಿನಲ್ಲಿರೋ ಚಿತ್ರರಂಗಕ್ಕೆ ಬೋಲ್ಟೇ ಇಲ್ಲ, ನೀವು ಟೈಟ್ ಮಾಡಿ ಏನು ಉಪಯೋಗ ಅಂತ ನಟ ಡಿಕೆ ಶಿವಕುಮಾರ್ ಅವರನ್ನ ಪ್ರಶ್ನೆ ಮಾಡಿದ್ದಾರೆ. ಕಲಾವಿದರ ಸಂಘ ನಿಷ್ಕ್ರಿಯಗೊಂಡಿದೆ, ಚಿತ್ರರಂಗದ ಸಮಸ್ಯೆ ಏನು ಅಂತ ನಿಮಗೆ ತಿಳಿಸಿದ್ದೇನೆ. ಸಾವಿನಂಚಿನಲ್ಲಿದೆ ಚಿತ್ರರಂಗ, ಇದಕ್ಕೆ ಬೋಲ್ಟೇ ಇಲ್ಲ, ಇನ್ನ ನೀವು ಟೈಟ್ ಮಾಡಿ ಏನು ಉಪಯೋಗ ಅಂತ ನಟ ಜಗ್ಗೇಶ್ ಪ್ರಶ್ನೆ ಮಾಡಿದ್ದಾರೆ. ಎಕ್ಸ್ನಲ್ಲಿ ರಾಜ್ಯಸಭಾ ಸದಸ್ಯ ಜಗ್ಗೇಶ್ ಈ ರೀತಿ ಪೋಸ್ಟ್ ಮಾಡಿರೋದು. ಕನ್ನಡ ಚಿತ್ರರಂಗದ ವಾಸ್ತವ ಅರಿತು ಉಳಿಯುವಂತೆ ಮಾಡಿ, ಒಗ್ಗಟ್ಟಿನಿಂದ ಒಟ್ಟುಗೂಡುವಂತೆ ಚಿಂತನೆಯ ಚಾವಡಿಯನ್ನ ರಚಿಸಿ. ನಿಮಗೆ ದಿನ ಸಿಗುವ ಕೆಲವರು ಮಾತ್ರ ಚಿತ್ರರಂಗವಲ್ಲ, ಕನ್ನಡ ಚಿತ್ರರಂಗದಲ್ಲಿ ಅನೇಕ ಕಲಾವಿದರಿದ್ದಾರೆ. ಎಲ್ಲರೂ ಕೂಡ ಚಿತ್ರರಂಗದಲ್ಲಿ ಶ್ರಮಿಸುತ್ತಿದ್ದಾರೆ. ನಾಡು ನುಡಿ ಜಲ ಭಾಷೆಯ ಬಗ್ಗೆ ಅರಿವಿದೆ ಅನ್ನೋ ದಾಟಿಯಲ್ಲಿ ಜಗ್ಗೇಶ್ ಮಾತಾಡಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಜಗ್ಗೇಶ್ ಈ ಎಲ್ಲ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಹೇಳಿದರು, ನಾವು ಹೋರಾಟವನ್ನ ಮಾಡುವ ಸಂದರ್ಭದಲ್ಲಿ ಯಾವ ನಟ ನಟಿಯರು ಬರಲಿಲ್ಲ, ಬರ್ತಾ ಇಲ್ಲ. ನಮಗೆ ಗೊತ್ತಿದೆ ಎಲ್ಲಿ ನಟ್ ಬೋಲ್ಟ್ ಅನ್ನ ಟೈಟ್ ಮಾಡಬೇಕು ಅದನ್ನ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಹೇಳಿದ್ದು. ಏನ್ ಡಿ ಕೆ ಶಿವಕುಮಾರ್ ಅವರು ರೌಡಿಸಂ ಮಾಡ್ತಾ ಇದ್ದಾರಾ, ಡಿ ಕೆ ಶಿವಕುಮಾರ್ ಅವರು ಧಮಕಿ ರಾಜಕಾರಣ ಮಾಡ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆಯನ್ನ ಈಗಾಗಲೇ ವಿಪಕ್ಷದ ನಾಯಕರು ಕೇಳ್ತಾ ಇದ್ದಾರೆ. ಈಗ ಜಗ್ಗೇಶ್ ಕೂಡ ಎಕ್ಸ್ ಖಾತೆಯಲ್ಲಿ ತಮ್ಮ ವಿಚಾರವನ್ನ ಈ ರೀತಿ ಹಂಚಿಕೊಂಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಚಂದ್ರಶೇಖರ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್, ಇದು ಚಿತ್ರರಂಗ ಈ ರೀತಿಯ ಹೇಳಿಕೆ ರಾಜಕಾರಣವಾಗಿ ಬದಲಾಗ್ತಾ ಇರೋದು. ಜಗ್ಗೇಶ್ ಅವರು ನೇರವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಹಲವು ಪ್ರಶ್ನೆಗಳನ್ನ ಮಾಡಿರೋದು. ಚಿತ್ರರಂಗ ಅಂತಂದ್ರೆ ಒಬ್ರೋ ಇಬ್ರೋ ಅಲ್ಲ, ಅಥವಾ ದಿನ ನಿಮಗೆ ಯಾರು ಸಿಗ್ತಾರೆ ಅವರು ಮಾತ್ರ ಚಿತ್ರರಂಗ ಅಲ್ಲ, ಎಲ್ಲರೂ ಇದ್ದಾರೆ, ಎಲ್ಲರೂ ಶ್ರಮಿಸ್ತಾ ಇದ್ದಾರೆ, ಅವರನ್ನು ನೋಡ್ಬೇಕು ನೀವು ಅನ್ನೋ ರೀತಿಯಲ್ಲಿ ಮಾರ್ಮಿಕವಾಗಿ ಮಾತಾಡಿದ್ದಾರೆ. ಅದರಲ್ಲಿ ಅವರ ಆಕ್ರೋಶ ಎಷ್ಟಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಏನ್ ಹೇಳ್ತೀರಿ? ಶ್ರೀಪಾದ್ ಪಾಟೀಲ್, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ನಿನ್ನೆಯ ಕಾರ್ಯಕ್ರಮದ ಹೇಳಿಕೆ ಏನಿದೆ ನಿಜಕ್ಕೂ ಇಲ್ಲೊಂದು ಕಡೆ ಬಹಳಷ್ಟು ತೀವ್ರ ವಿರೋಧಕ್ಕೆ ಕಾರಣವಾಗ್ತಾ ಇರ್ತಕ್ಕಂಥದ್ದು. ಒಂದಂತೂ ಸ್ಪಷ್ಟ, ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿಕೆ ಏನಿದೆ ಪ್ರತಿದಿನವೂ ಕೂಡ ಒಂದಲ್ಲ ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಅದಕ್ಕೆ ಬಹಳಷ್ಟು ವಿರೋಧಗಳು ಸ್ವಪಕ್ಷದಲ್ಲಷ್ಟೇ ಅಲ್ಲ, ಬೇರೆ ಬೇರೆ ಪಕ್ಷದಲ್ಲೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇರ್ತಕ್ಕಂಥ ಬಹಳ ಸೂಕ್ಷ್ಮವಾಗಿ ಗಮನಿಸಬಹುದಾದಂತಹ ವಿಚಾರ. ನಿನ್ನೆ ನಡೆದಂತ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಕಲಾವಿದರ ಮೇಲೆ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಪ್ರಮುಖವಾಗಿ ಕಾಂಗ್ರೆಸ್ ನಡೆಸಿದಂತ ಪಾದಯಾತ್ರೆ, ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಅಲ್ಲಿ ಯಾವುದೇ ಚಿತ್ರರಂಗದ ಯಾರೂ ಕೂಡ ಬಂದಿಲ್ಲ. ಹಾಗಾಗಿ ನಾನು ನೇರವಾಗಿ ವಿರೋಧಿಸ್ತೇನೆ. ನನಗೆ ಗೊತ್ತು ನಿಮ್ಮನ್ನ ಯಾವ ರೀತಿ ಟೈಟ್ ಮಾಡಬೇಕು, ನಟ್ಟು ಬೋಲ್ಟ್ ಹಾಕಿ ಅನ್ನುವಂಥದ್ದು ವಿಚಾರವನ್ನ ಹೇಳಿದ್ರು. ಅಂದ್ರೆ ನಿಮ್ಗೆ ಶೂಟಿಂಗಿಗೆ, ಸಿನಿಮಾ ಮಾಡ್ಲಿಕ್ಕೆ ಶೂಟಿಂಗಿಗೆ ಒಂದು ಸ್ಥಳಾವಕಾಶ ಬೇಕಾಗುತ್ತೆ, ಅದಕ್ಕೆ ಪರ್ಮಿಷನ್ ಬೇಕಾಗುತ್ತೆ. ಆ ಪರ್ಮಿಷನ್ ಅನ್ನ ಕೊಡುವಂತದ್ದು ನಾವು ಕೊಟ್ರಷ್ಟೇ ನೀವು ಸಿನಿಮಾವನ್ನ ಮಾಡ್ಲಿಕ್ಕೆ ಸಾಧ್ಯ, ಇಲ್ಲದೆ ಹೋದ್ರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಸಿನಿಮಾ ಮಾಡ್ಲಿಕ್ಕೆ ಆಗಲ್ಲ ಅನ್ನುವಂತ ಅರ್ಥದಲ್ಲಿ ಹೇಳೋ ಮೂಲಕ ನಿಮ್ಮನ್ನ ನಾನು ಎಲ್ಲಿ ಟೈಟ್ ಮಾಡಬೇಕು, ನಿಮ್ಮನ್ನ ಎಲ್ಲಿ ನಾನು ಇಡಬೇಕು ಅನ್ನೋ ನನಗೂ ಗೊತ್ತಿದೆ, ಸರ್ಕಾರದಿಂದ ನಾನು ಮಾಡ್ತೀನಿ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ರು. ಇದು ಬಹಳಷ್ಟು ತೀವ್ರ ವಿರೋಧಕ್ಕೆ ಕಾರಣವಾಗಿದೆ. ಅನೇಕ ನಟ ನಟಿಯರು ಟ್ವೀಟ್ ಅನ್ನ
ಮಾಡೋ ಮೂಲಕ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ನಟ ಜಗ್ಗೇಶ್ ಅವರು ನೇರವಾಗಿ ವಾಸ್ತವಿಕ ಅಂಶವನ್ನ ಹೇಳಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಅಂದ್ರೆ ಅಣ್ಣವರು ಮಾಡಿದಂತ ಒಂದು ಕಲಾವಿದರ ಸಂಘ ಇವತ್ತು ನಿಷ್ಕ್ರಿಯಗೊಂಡಿದೆ. ಅಲ್ಲಿ ಚುನಾವಣೆಯೇ ನಡೆದಿಲ್ಲ. ಹೀಗಾಗಿ ಕಲಾವಿದರ ಸಂಘ ಇದ್ದೂ ಇಲ್ಲದಂತಾಗಿದೆ. ಅದರ ಜೊತೆಯಲ್ಲಿ ನಮ್ಗೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮದ ಇನ್ವಿಟೇಷನ್ ಕೊನೆಯ 1 ಗಂಟೆ ಕಾರ್ಯಕ್ರಮ ಇದೆ ಅನ್ನುವಂತ ಸಂದರ್ಭದಲ್ಲಿ ಬಂದು ತಲುಪಿದೆ. ಹೀಗಿರುವಾಗ ನಾವು ಯಾವುದೇ ಕಾರ್ಯಕ್ರಮಕ್ಕೂ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ. ಈ ರೀತಿಯಾದಂತಹ ಸರ್ಕಾರದ ನಡವಳಿಕೆ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಕಲಾವಿದರು ಕೂಡ ಒಗ್ಗಟ್ಟಾಗದೇ ಇರುವಂತ ಪರಿಸ್ಥಿತಿ ಬಂದಿದೆ. ಚುನಾವಣೆ ನಡೀತಾ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಇದ್ರ ಜೊತೆಯಲ್ಲಿ ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಒಂದು ಕಮಿಟಿಯನ್ನ ಮಾಡಿ, ಕಮಿಟಿಯಲ್ಲಿ ಕಲಾವಿದರು, ನಿರ್ಮಾಪಕರು ಮತ್ತು ಪತ್ರಕರ್ತರು ಇರುವಂತಹ ಒಂದು ಕಮಿಟಿಯನ್ನ ಮಾಡಿ ಅಲ್ಲಿ ಒಂದಷ್ಟು ಚರ್ಚೆಗಳಾಗಬೇಕು. ಈ ಚರ್ಚೆಯಿಂದ ಒಂದು ಔಟ್ಕಮ್ ಬರುತ್ತೆ. ಸೊ ಎಲ್ಲ ಒಗ್ಗಟ್ಟು ಯಾವ ರೀತಿ ಇರಬೇಕು ಮತ್ತು ಏನೆಲ್ಲ ಕಾರ್ಯಕ್ರಮಗಳನ್ನ ಯೋಜನೆ ರೂಪಿಸಬೇಕು ಅನ್ನೋದ್ರ ಬಗ್ಗೆ ನಟ ಜಗ್ಗೇಶ್ ಸ್ಪಷ್ಟಪಡಿಸಿದ್ದಾರೆ. ಸೊ ಅದ್ರ ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಒಂದಷ್ಟು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ ಇದ್ರ ಜೊತೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೀವು ಈ ರೀತಿಯಾದಂತಹ ಒಂದು ಸಂದೇಶ ಏನ್ ಕೊಟ್ಟಿದ್ದೀರಾ, ನಟ್ಟು ಬೋಲ್ಟ್ ಟೈಟ್ ಮಾಡ್ತೀವಿ ಅನ್ನೋದು ಇದು ಸರಿಯಾದ ನಡೆಯಲ್ಲ. ಇದರಿಂದ ಕಲಾವಿದರ ಮನಸ್ಸಿಗೆ ನೋವಾಗುತ್ತೆ. ಸೊ ಈ ರೀತಿಯಾದಂತಹ ಹೇಳಿಕೆಯಿಂದ ಸರ್ಕಾರದ ನಡೆಗೂ ಕೂಡ ಕುಂದು ಉಂಟಾಗುತ್ತೆ. ಸೊ ಹೀಗಾಗಿ ನಿಮ್ಮ ಹೇಳಿಕೆಯನ್ನು ವಾಪಸ್ ತೆಗೆದುಕೊಳ್ಳಿ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನೋಡೋದಾದ್ರೆ ಈ ನಿನ್ನೆ ಡಿಸಿಎಂ ಡಿ ಕೆ ಶಿವಕುಮಾರ್ ಕೊಟ್ಟಂತ ಒಂದು ಹೇಳಿಕೆ ಏನಿದೆ ಬಹಳಷ್ಟು ತೀವ್ರ ವಿರೋಧಕ್ಕೂ ಕೂಡ ಕಾರಣವಾಗಿದೆ. ಅನೇಕ ರಾಜಕಾರಣಿಗಳು ಕೂಡ ಈ ಒಂದು ವಿಚಾರಕ್ಕೆ ಬಹಳಷ್ಟು ವಿರೋಧವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ಚಂದ್ರಶೇಖರ್ ಮಾಹಿತಿಗಾಗಿ.